ಹಲೋ ನನ್ನ ಪ್ರೀತಿಯ ಫ್ರೆಂಡ್ಸ್, ವೆಲ್ಕಮ್ ಟು ಅನುಪ್ರವೀಣ್ ಲೈಫ್ ಸ್ಟೈಲ್. ಮೊದಲಿಗೆ ನಿಮ್ಮೆಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ನೋಡಿ, ನಾನು ಎದ್ದಿದ ತಕ್ಷಣ ಫಸ್ಟು ಪ್ಯಾಲೇಸ್ ನಮ್ಮ ಪ್ಯಾಲೇಸ್ಗೆ ಎಂಟ್ರಿ ಮಾಡಿದ್ದೀನಿ. ನಿಮಗೆ ಗೊತ್ತಿರುತ್ತಲ್ಲ, ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಮನೆಯಲ್ಲಿ ಅವರಿಗೆ ಬ್ರೇಕ್ಫಾಸ್ಟು, ಸ್ಕೂಲ್ಗೆ ಹೋಗೋದು ಕಾಲೇಜ್ಗೆ ಹೋಗೋದು ಅಂತೇನಿಲ್ಲ. ಚಿಕ್ಕವರಾದರೆ ಸ್ವಲ್ಪ ತಿನ್ಸೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ, ದೊಡ್ಡವರಾದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮಮ್ಮಿ ಮಾಡಿಕೊಡು, ಅವ್ರಿಗೆ ಗೊತ್ತಾಗುತ್ತೆ ಆಗೊಂದು ಏಜ್ಗೆ ಮಮ್ಮಿಗೂ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗುತ್ತೆ, ಏನಾದರೂ ಮಾಡಿಕೊಟ್ರೆ ನಾವು ತಿಂದೋಗ್ಬೇಕು ಅನ್ನೋದು ಅವ್ರಿಗೂ ಅರಿವಾಗಿರುತ್ತೆ. ಬಟ್ ಚಿಕ್ಕವ್ರಿಗೆ ಅದನ್ನು ನಾವು ಅರಿವು ಮಾಡ್ಸೋಕ್ಕಾಗಲ್ಲ. ಇವಂದೇನಪ್ಪ ಅಂತ ಹೇಳಿದ್ರೆ, ಇವನಿಗೆ ಚಟ್ನಿ ಪಲ್ಯ ಈ ಥರ ಏನೂ ಇಷ್ಟ ಆಗೋಲ್ಲ ಫ್ರೆಂಡ್ಸ್. ಯಾಕಂದರೆ ಅವನಿಗೆ ನಾನು ಫಸ್ಟ್ ಆಫ್ ಆಲ್ ಅವ್ನು ಫುಡ್ ರೂಟೀನ್ ನಾನು ಸರಿಯಾಗಿ ಕಲಿಸ್ಲೇ ಇಲ್ಲ. ನನಗೇನು ಈಸಿ ಆಗುತ್ತೆ, ಬೇಗ ಏನು ತಿಂತಾನೆ ಅದನ್ನು ಕಲಿಸ್ಬಿಟ್ಟೆ. ನಾನು ಹಾಲು ಚಪಾತಿ ಯಾವಾಗಲೂ ಹಾಲಲ್ಲಿ ಹಾಕಿ ಅವ್ನಿಗೆ ತಿನ್ನಿಸೋ ಅಭ್ಯಾಸ ಮಾಡಿದೆ. ಹಾಗೆ ಎಲ್ಲ ಸಾಫ್ಟಾಗಿ ತಿನ್ನಿಸೋ ಹಂಗೆ ಅಭ್ಯಾಸ ಮಾಡಿಬಿಟ್ಟೆ. ರುಚಿಗಳು ಅವನಿಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಈಗ ಎಷ್ಟೋ ಪರವಾಗಿಲ್ಲ, ಬಟ್ ಅವ್ನು ಕಂಪ್ಲೀಟ್ ತರಕಾರಿ ತಿನ್ನಲ್ಲ, ಹಣ್ಣುಗಳು ಕೊಟ್ಟರೆ ತಿನ್ನಲ್ಲ. 1-2-3 ಹಣ್ಣು ಅಷ್ಟೇ ತಿಂತಾನೆ, ತರಕಾರಿ ಅಂತೂ ಕಂಪ್ಲೀಟ್ ತಿನ್ನಲ್ಲ. ಅದೊಂದು ಫುಡ್ ರೋಟೀನ್ ನನಗೆ ತುಂಬ ಕಷ್ಟ ಅನಿಸುತ್ತೆ. ನಾನೇನು ಮಾಡ್ತೀನಿ, ಸ್ವಲ್ಪ ಹೆಗ್ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಅವನಿಗೆ ಹೆಗ್ ಆಮ್ಲೆಟ್ ಹಾಕ್ಕೊಟ್ಬಿಟ್ಟು ಅವನಿಗೆ ಚಪಾತಿ ಇಲ್ಲಿ ಸ್ಕೂಲ್ಗೆ ಹೋಗುವಾಗ ತಿನ್ನಿಸ್ಬಿಟ್ಟು ಅದನ್ನು ಕಳಗಿಸ್ತೀನಿ. ಸ್ಕೂಲ್ಗೆ ಹೋಗುವಾಗ ತುಪ್ಪ ಮತ್ತು ಸಕ್ಕರೆ ಹಾಕಿ ರೋಲ್ ಮಾಡಿ ಹಾಕ್ಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಪೊಟ್ಯಾಟೊ ಫ್ರೈ ಒಂದು ತಿನ್ಕೊಂಬರ್ತಾನೆ. ಚಪಾತಿ ಪೂರಿ ಎಲ್ಲ ಅದ್ರ ಜೊತೆ ಪೊಟ್ಯಾಟೊನ ಹುರಿದು ಅವನಿಗೆ ಚೆನ್ನಾಗಿರುತ್ತೆ. ಅದ್ರ ಜೊತೆ ನಾನು ಕೊಟ್ಟು ಕಳಗಿಸ್ತೀನಿ. ಇವತ್ತು ಹೇಳ್ತಾಯಿದ್ದೀನಿ, ಪಲ್ಯ ಇದೆ, ತರಕಾರಿ ಪಲ್ಯ ತಿನ್ನಲೇಬೇಕು, ನಾನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಕಷ್ಟ ಆಗುತ್ತೆ ಮಾಡೋಕ್ಕೆಲ್ಲನೂ, ನೀನೊಬ್ಬನಿಗೋಸ್ಕರ ಏನೂ ಮಾಡೋಕ್ಕಾಗಲ್ಲ, ಇವಾಗ ತಿನ್ಬಿಟ್ಟು ಬಾ, ತರಕಾರಿ ಪಲ್ಯ ಒಂದ್ಸರಿ ಟೇಸ್ಟ್ ಮಾಡು ಅಂತೇಳಿ ಬೈದು ಪ್ಯಾಕ್ ಮಾಡಿ ಕಳಗಿಸ್ತಾ ಇದ್ದೀನಿ. ಮತ್ತು ಅವನದು ನಾಷ್ಟ ಆಯಿತು. ನಾನು ಒಂದು ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ, ವ್ಯಾನ್ ಬರೋಕ್ಕೂ ಮುಂಚೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ನನ್ನ ಫೇವ್ರೆಟ್ ಕಾಫಿ ಫ್ರೆಂಡ್ಸ್. ನನಗೆ ತುಂಬಾ ಇಷ್ಟ. ನಾನು ನೋಟೆಡ್ ಅಂತ ಹೇಳಿದ್ರೆ ಕಾಫಿಯಿಂದನೇ ಫ್ರೆಂಡ್ಸ್ಗಳ ಮನೇಲಿ, ರಿಲೇಟಿವ್ಸ್ ಮನೇಲಿ ಅವ್ರು ಯಾರು ಕಾಫಿ ಕೊಡ್ತಾರೋ ಅವ್ರು ತುಂಬ ನಂಗೆ ಒಳ್ಳೆಯವರು. ಮತ್ತು ಇನ್ನೊಂದೇನೆಂದರೆ, ನನಗೆ ನೀವು ಗೋಲ್ಡ್ ತಂದು ಕೊಟ್ರೂ ಇಷ್ಟ ಆಗೋಲ್ಲ ನನ್ನ ಕಾಫಿ ಮುಂದೆ, ಅಷ್ಟು ನನ್ನ ಕಾಫಿ ಅಂದರೆ ಜೀವ. ವ್ಯಾನ್ ಬಂತು, ಅವನು ಹೊರಟ. ಮಂಡೇ ಆಗಿರೋದ್ರಿಂದ ನಿನ್ನೆ ಎಲ್ಲ ನಾನ್ ವೆಜ್ ತಿಂದಿರ್ತೀವಿ ಫ್ರೆಂಡ್ಸ್, ಸಿಕ್ಕಾಬಿಟ್ಟೆ. ನಾನು ಯಾವಾಗಲೂ ಮಂಡೇಸ್ ಹಾಗೇ, ಯಾವಾಗ ನಾನ್ ವೆಜ್ ತಿಂದಿರ್ತೀವಿ ಅದ್ರ ನಾಳೆಗೆ ರಸಮ್ ಇಲ್ಲಾಂದರೆ ದಾಲ್, ಈ ಥರ ಲೈಟ್ ಫುಡ್ಡು ಚೆನ್ನಾಗಿ ಅನಿಸುತ್ತೆ, ಅದನ್ನೇ ಮಾಡಿಬಿಡ್ತೀನಿ. ಈಗ ಸದ್ಯಕ್ಕೆ ಬೆಳಿಗ್ಗೆನೇ ದಾಲ್ ಮಾಡಿ ಇಕ್ಬಿಟ್ಟಿದ್ದೀನಿ. ಒಂದು ಕೆಲಸ ಮುಗ್ದೋಗಲಿ ಬೇಗ ಅಂತ. ಅದಾದಮೇಲೆ ಮನೆ ಕೆಲಸ ಶುರು ಆಗುತ್ತೆ. ಕಂಪ್ಲೀಟ್ ಅವ್ನು ಹೊರಟ ಮೇಲೇ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು, ಪೂಜೆ, ಸ್ನಾನ ಅದೆಲ್ಲ ನೆಕ್ಸ್ಟು ನಾನು ಅವನು ಹೊರಟ ಮೇಲೇ ಶುರು ಮಾಡ್ಕೊಳ್ತೀನಿ. ನನ್ನ ಹಸ್ಬೆಂಡು ಅವ್ರದ್ದು ನೈಟ್ ಶಿಫ್ಟ್ ಅಲ್ವಾ, ಅವರು ಮಲಗಿರ್ತಾರೆ. ಅವರು 12-12:30 ಅಷ್ಟರಲ್ಲಿ ಎದ್ದೇಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ನಂದು ಕೆಲಸ ಏನಿದೆ ನಾನು ಮುಗಿಸಿರ್ತೀನಿ. ನನಗೊಬ್ಬರು ಸರ್ವೆಂಟ್ ಇದ್ದರು, ಶಿವಮ್ಮ ಅಂತ. ಏನೋ ಗೊತ್ತಿಲ್ಲ ಅವ್ರಿಗೆ ಫ್ರೆಂಡ್ಸ್, ಅವರು ಲಾಸ್ಟ್ ಇಯರು ಬ್ರೇಕ್ಫಾಸ್ಟ್ ಮಾಡ್ತಿರ್ಲಿಲ್ಲ. ಅವರು ಎಲ್ಲರ ಮನೆ ಕೆಲ್ಸಕ್ಕೆ ಹೋದರೆ ಹಸ್ಕೊಂಡೇ ಹೋಗ್ಬಿಡೋರು, ಆ್ಯಕ್ಟಿವ್ ಆಗಿರೋರು. ಬಟ್ ಅದು ಗ್ಯಾಸ್ಟ್ರಿಕ್ ಆಯಿತು, ಏನಾಯಿತು ಗೊತ್ತಿಲ್ಲ ಫ್ರೆಂಡ್ಸ್, ಅವ್ರಿಗೆ ಚೆಸ್ಟ್ ಪೇಯ್ನ್ ಶುರು ಆಗೋಯಿತು. ಆಮೇಲೆ ಡಾಕ್ಟ್ರ್ ಹತ್ರ ನಾನೇ ತೋರಿಸಿದ್ದೆ, ECG, ಎಕ್ಸ್ರೇ ಆ ಥರ ಎಲ್ಲ ಮಾಡಿಸಿದ್ದೆ. ಪ್ರಾಬ್ಲಮ್ ಏನೂ ಇರಲಿಲ್ಲ, ಬಟ್ ತುಂಬ ಕಷ್ಟಪಡ್ತಾಯಿದ್ರು ಫ್ರೆಂಡ್ಸ್. ಒಂದು ಹಕ್ಕಳನ್ನು ತಿನ್ನೋದು ಕೂಡ ಅವ್ರಿಗೆ ತುಂಬ ಕಷ್ಟ ಆಗೋಗಿತ್ತು, ಆ ಥರ ಆಗಿಬಿಟ್ಟಿದ್ರು. ಈಗ ನಾನು ಅವ್ರು ಹೋದ್ಮೇಲೆ ನಾನು ಯಾರನ್ನೂ ಕೆಲಸದವ್ರನ್ನ ನನಗೆ ಯಾರೂ ಸೆಟ್ ಆಗಲಿಲ್ಲ, ನಾನು ಇಟ್ಕೊಳ್ಳಿಲ್ಲ. ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ, ಸ್ವಲ್ಪ ಎಲ್ಲ ಚೆನ್ನಾಗಿದ್ದಾರೆ, ಸಿಗ್ತಾ ಇರ್ತಾರೆ. ಸೊ ನನ್ನ ಹಸ್ಬೆಂಡ್ ರೇಗಿಸ್ತಾ ಇರ್ತಾರೆ, ಬನ್ನಿ ಶಿವಮ್ಮ, ಅವಳ ಕೈಯಲ್ಲಿ ಆಗೋಲ್ಲ ಮಾಡೋಕ್ಕೆ ಕೆಲಸ, ಅವಳಿಗೆ ಕಷ್ಟ ಆಗುತ್ತೆ ಅಂತ. ಏನಂದರೆ ನನ್ನ ಹಸ್ಬೆಂಡ್ಗೆ ನನ್ನ ಅವ್ರಿಗೆ ಏನೂ ಗೊತ್ತಿಲ್ಲ, ಮನೆ ಕೆಲಸ ಮಾಡಿದ್ರೆ ಇಷ್ಟ ಆಗಲ್ಲ. 2 ದಿನ 3 ದಿನಕ್ಕೆ ಮಾಡ್ಕೊಂಡ್ರಾಗಲ್ವಾ, ಯಾವಾಗಲೂ ಮಾಡ್ಕೊಳ್ತಾನೆ ನಿಂತಿರ್ತೀಯಲ್ಲ ಅಂತ ಸುಮಾರು ಸರಿ ನಮ್ಮ ಮನೇಲಿ ಈ ವಿಚಾರಕ್ಕೇ ಮುಖ ಮುನ್ಸು ಗಲಾಟೆಗಳು ತುಂಬ ಆಗಿದೆ. ನನ್ನ ಅಮ್ಮ ಅಕ್ಕ ಎಲ್ಲರಿಗೂ ಹೇಳಿದ್ದಾರೆ, ಇವಳೇನು ಯಾವಾಗ ನೋಡಿದ್ರು ತಿಕ್ತಾ ಇರ್ತಾಳೆ, ತೊಳಿತಾ ಇರ್ತಾಳೆ, ಸ್ವಲ್ಪ ಒಳಗೆ ಬುದ್ಧಿ ಹೇಳಿ ಅಂತ. ಆ ಥರ ಲೆವೆಲೆಲ್ಲ ಅವ್ರಿಗೂ ಏನೇನೋಕ್ಕೂ ಇಲ್ಲ ಅಂದರೆ ಇದಕ್ಕೆ ಹೋಗ್ಬಿಟ್ಟಿದೆ ನಮ್ಮ ಜಗಳಗಳು.
ಅಂದರೆ ನಾನು ಸ್ವಲ್ಪ ಓವರ್ ಕ್ಲೀನೇ ಅಂದ್ಕೊಳ್ಳಿ, ಹಂಗಾಗಿ ಕೋಪ ಮಾಡ್ತಾರೆ ಯಾವಾಗಲೂ. ನೀನು ಯಾವಾಗಲೂ ಪೊರ್ಕೆ ಹಿಡ್ಕೊಂಡೇ ಇರ್ತೀಯ, ಕ್ಲೀನ್ ಮಾಡ್ಕೊಂಡೇ ಇರ್ತೀಯ, ಹಂಗೆ ಹಿಂಗೆ ಅಂತ. ನೋಡಿ ನನ್ನ ಮೊಟ್ಟೆ ನಾನು ಎಲ್ಲನೂ ಪ್ರತಿಯೊಂದೂ ಫ್ರೂಟ್ಸಿಂದ ಇರ್ಬೋದು, ತರಕಾರಿಯಿಂದ ಇರ್ಬೋದು, ಒಂದ್ಸರಿ ತೊಳೆದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತೊಳಿತೀನಿ. ಇದನ್ನು ಮೊಟ್ಟೆನ ತೊಳೆಯುವಾಗ ಒಂದು ಮೊಟ್ಟೆ ಎತ್ಕೊಂಡಿದ್ದ ತಕ್ಷಣ ಹೊಡೆದೋಯ್ತು. ಏನಂದರೆ ಇವಾಗ ನನಗೆ ಅರ್ಥನೇ ಆಗ್ತಿಲ್ಲ. ಮೊಟ್ಟೆ ಸೆಲ್ ಎಷ್ಟು ತಿಕ್ಕಾಗಿರ್ತಾಯಿತ್ತು, ಹೊಡೆದ್ರೂ ಓಪನ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು, ನೀವು ಅಬ್ಸರ್ವ್ ಮಾಡಿ. ಬಟ್ ಈಗ ಮುಟ್ಟಿದ್ರೇ ಎರಡೆರಡು ಪೀಸ್ ಆಗಿಬಿಡುತ್ತೆ, ಒಂಥರ ಒಡೆದೋಗುತ್ತೆ. ಏನೋಪ್ಪ ಡೆಲಿಕೇಟ್ ಲೈಫ್ ಸ್ಟೈಲ್ ಆಗೋಯ್ತಾ ಏನು ಅಂತಲೇ ಅರ್ಥ ಆಗಲ್ಲ. ಮೆಡಿಸನ್ ಹಾಕ್ತಾರ ಅದು ಪಾಪಚ್ಚಕ್ಕೆ ಏನೋ ಗೊತ್ತಿಲ್ಲ. ನಾನು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ. ನೀವೇ ನೋಡಿದ್ರಲ್ಲ, ರೂಮಲ್ಲಿ ಆ್ಯಕ್ಚುಲಿ ಬಟ್ಟೆ ಹಾಕ್ತಾಯಿದ್ದೆ ನಾನು. ಯಾಕೆ ಅಂತೇಳಿದ್ರೆ ಮಳೆ ನನ್ನನ್ನು ಆಟ ಆಡಿಸ್ತಾಯಿತ್ತು. ಆಚೆಯಿಂದ ಒಳಗಡೆಗೆ, ಒಳಗಡೆಯಿಂದ ಆಚೆಗೆ. ಇವಾಗ ಆಚೆ ಹಾಕಿದ್ದೆ, ಮತ್ತೆ ಮಳೆ ಶುರು ಆಯಿತು. ನೋಡಿ ಮೋಡ ಎಷ್ಟು ಒಂದಿದೆ. ಆ ಬಟ್ಟೆ ತೆಗೆದು ಮತ್ತೆ ಒಳಗಡೆ ಹಾಕಿ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿದ್ನಲ್ಲ, ಇನ್ನೊಂದು ರೌಂಡ್ ಕಾಫಿ ಕುಡ್ಕೊಳ್ಳೋಣ ಅಂತ ಕಾಫಿ ಕುಡಿತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ತೀನಿ. ಅಷ್ಟೇ ನನ್ನ ಹಸ್ಬೆಂಡ್ ಎದ್ದೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನೀವು ನನ್ನ ವಿಡಿಯೋ ಕಂಪ್ಲೀಟ್ ನೋಡಿದ್ದಕ್ಕೆ.